ಹಾಯ್ ಗೈಸ್, ನಮಸ್ಕಾರ. ಗೇಮ್ ಆಫ್ ಥ್ರೋನ್ಸ್ ನೀವೆಲ್ಲರೂ ನೋಡಿರ್ತೀರ. ಅದರದ್ದು ಪ್ರಿಕ್ವೆಲ್ ಹೌಸ್ ಆಫ್ ದಿ ಡ್ರ್ಯಾಗನ್ ಆ್ಯಂಡ್ ನೈಟ್ ಆಫ್ ದಿ ಸೆವೆನ್ ಕಿಂಗ್ಡಮ್ಸ್, ಅದರದ್ದು ಎರಡು ಸೀರೀಸ್ ಬಗ್ಗೆ ಮಾತಾಡ್ತೇನೆ, ಪ್ರಿಕ್ವೆಲ್ ಸೀರೀಸ್ ಬಗ್ಗೆ. ಯಾಕೆಂತಂದರೆ ಈಗ ಹೌಸ್ ಆಫ್ ದಿ ಡ್ರ್ಯಾಗನ್ ಬಂದು ಈ ವರ್ಷ ಆಲ್ಮೋಸ್ಟ್ ಬರಬೇಕಾಯಿತು, ಬಟ್ ಇನ್ನೂ ಶೂಟಿಂಗ್ ಅಂತಲ್ಲಿದೆ. ಹಾಗಾಗಿ ಈ ವರ್ಷ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಯರ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. HBO ಅವರ ಒಂದು ಅಫಿಷಿಯಲ್ ಕನ್ಫರ್ಮೇಷನ್ನ ಪ್ರಕಾರ ಅವ್ರು ಕನ್ಫರ್ಮ್ ಮಾಡಿರೋದು ಹೌಸ್ ಆಫ್ ದಿ ಡ್ರ್ಯಾಗನ್ ಬಂದು ನೆಕ್ಸ್ಟ್ ಇಯರ್ ಮಿಡ್ಡಿಗೆ ಬರೋ ಚಾನ್ಸಸ್ ಇದೆ. ಅದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಪೋಸ್ಟ್ ಪ್ರೊಡಕ್ಷನ್. ಯಾಕಂದರೆ ಈಗ ಶೂಟಿಂಗಲ್ಲಿದೆ, ಸೊ ಪೋಸ್ಟ್ ಪ್ರೊಡಕ್ಷನ್ ಎಷ್ಟು ಸ್ಪೀಡ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಇನ್ನೊಂದು ಬಂದು ನೈಟ್ ಆಫ್ ದಿ ಸೆವೆನ್ ಕಿಂಗ್ಡಮ್ಸ್, ಇದೂ ಪ್ರಿಕ್ವೆಲ್ಲೇ ಗೇಮ್ ಆಫ್ ಥ್ರೋನ್ಸ್ದು. ಇದರಲ್ಲಿ ಒಬ್ಬ ನೈಟು ಅವನೇನು ಮಾಡ್ತಾನೆ, ಅವನದು ಆ ಕರೇಜಸ್ ನೇಚರು ಅವನನ್ನು ಎಲ್ಲಿಗೆ ಇದು ಮಾಡುತ್ತೆ, ಎಂಡಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಓವರಾಲ್ ಸ್ಟೋರಿ ಇರೋದು. ಸೊ ಹಾಗಾಗಿ ಇದು ನೈಟ್ ಆಫ್ ದಿ ಸೆವೆನ್ ಕಿಂಗ್ಡಮ್ ಬಂದು ಈ ವರ್ಷ ಆ್ಯಕ್ಚುಲಿ ಬರಬೇಕಾಯಿತು. ಸೊ ಇದನ್ನು ನೆಕ್ಸ್ಟು 2026ಗೆ ಆಲ್ಮೋಸ್ಟ್ ಕನ್ಫರ್ಮ್ ಮಾಡಿದ್ದಾರೆ ಇದರದ್ದು ರಿಲೀಸ್ ಡೇಟು, ನೈಟ್ ಆಫ್ ದಿ ಸೆವೆನ್ ಕಿಂಗ್ಡಮ್ಸು. ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ ತುಂಬ ಇದೆ ಎರಡು ಪ್ರಿಕ್ವೆಲ್ ಮೇಲೆ. ಯಾಕಂತಂದರೆ ಗೇಮ್ ಆಫ್ ಥ್ರೋನ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಹಿಟ್. ಅದರದ್ದು ಪ್ರಿಕ್ವೆಲ್ ಇನ್ ದ ಸೆನ್ಸ್ ಏನೆಲ್ಲ ಆಗಿರ್ಬೋದು ಆ ಒಂದು ಬ್ಯಾಕ್ ಡ್ರಾಪಲ್ಲಿ, ಅದೊಂದು ತುಂಬ ಒಂದು ಇಂಟ್ರೆಸ್ಟಿಂಗಾಗಿ ಆಬ್ವಿಯಸ್ಲಿ ಇದೇ ಇರುತ್ತೆ. ಸೊ ಹೋಪ್ಫುಲಿ ಅಟ್ಲೀಸ್ಟ್ ನೈಟ್ ಆಫ್ ದಿ ಸೆವೆನ್ ಕಿಂಗ್ಡಮ್ಸ್ ನೆಕ್ಸ್ಟ್ ಆ್ಯಸ್ ಪ್ರಾಮಿಸ್ಡ್ ಫ್ರಮ್ HBO